ಎಲ್ಲರಿಗೂ ನಮಸ್ಕಾರ. ಇಂದಿನಿಂದ ಈ ಕೆಲವೊಂದು ರಾಶಿಯವರಿಗೆ ಉತ್ತಮ ದಿನಗಳು ಆರಂಭ ಆಗ್ತಿದೆ. ಇವರಿಗೆ ಸಾಯಿಬಾಬನ ಆಶೀರ್ವಾದ ನೇರ ದೃಷ್ಟಿ ಸಿಗ್ತಿದೆ. ಆದ್ದರಿಂದ ಮುಂದಿನ 4 ತಿಂಗಳವರೆಗೂ ಈ ಕೆಲವೊಂದು ರಾಶಿಯವರಿಗೆ ಶುಭ ದಿನಗಳು ಆರಂಭ ಆಗ್ತಿದೆ ಅಂತ ಹೇಳ್ಬೋದು. ಈ ರಾಶಿಯವರಿಗೆ ಶುಕ್ರ ದೆಸೆ ಈ ಕೆಲವೊಂದು ರಾಶಿಗಳಿಗೆ ಸಿಗ್ತಿದೆ. ಇವರು ಮುಂದಿನ ಜೀವನವನ್ನ ಸುಖಮಯವಾಗಿ ಸಾಗಿಸ್ತಾರೆ. ಹಾಗಾದ್ರೆ ಯಾವ ರಾಶಿಗಳಿಗೆ ಯಾವ ಅದೃಷ್ಟ ಫಲಗಳು ದೊರೆಯಲಿದೆ ಅಂತ ಹೇಳ್ತೀವಿ ನೋಡಿ. ಅದಕ್ಕೂ ಮುನ್ನ ನೀವು ಕೂಡ ಸಾಯಿಬಾಬಾ ದೇವರ ಭಕ್ತರಾಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ, ಹಾಗೇನೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಈ ರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಶುಕ್ರ ದೆಸೆ ಬರೋದ್ರಿಂದ ನೀವು ಮಾಡುವ ಎಲ್ಲ ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನ ಕಾಣ್ತೀರಿ. ನಿಮ್ಮ ಜೀವನ ದೇವರ ಕೃಪೆಯಿಂದ ತುಂಬಾ ಉತ್ತಮವಾಗಿರುತ್ತೆ. ಉತ್ತಮವಾದ ಉದ್ಯೋಗವನ್ನ ಪಡೆದುಕೊಳ್ತೀರಾ. ದಾಂಪತ್ಯ ಜೀವನದಲ್ಲಿ ಇದ್ದ ಬಿರುಕುಗಳು ಪರಿಹಾರ ಆಗುತ್ತೆ. ಪ್ರೀತಿಯ ವಿಷಯದಲ್ಲಿ ಮನೆಯವರಿಂದ ಒಪ್ಪಿಗೆ ದೊರೆತು ನೀವು ಅಂದುಕೊಂಡಂತೆ ನಿಮ್ಮ ಜೀವನ ಸಾಗುತ್ತೆ. ಕೆಲವೊಂದು ರಾಶಿಯವರಿಗೆ ಕುಬೇರ ದೇವನ ಸಂಪೂರ್ಣ ಅನುಗ್ರಹ ಸಿಗುತ್ತೆ. ಹಾಗಾಗಿ ಇವರು ಮುಂದಿನ ದಿನಗಳಲ್ಲಿ ಆಗರ್ಭ ಶ್ರೀಮಂತರೂ ಆಗ್ತಾರೆ. ಇಂದಿನಿಂದ ಆಂಜನೇಯ ಸ್ವಾಮಿಯ ಆಶೀರ್ವಾದ ಹಾಗೂ ಅನುಗ್ರಹ ಇವರ ಮೇಲೆ ಬೀಳೋದ್ರಿಂದ ಆಗರ್ಭ ಶ್ರೀಮಂತರೂ ಆಗ್ತಾರೆ. ಇದು ನಿಮಗೆ ಹೆಚ್ಚಿನ ಶುಭ ಫಲಗಳನ್ನು ಉಂಟು ಮಾಡಲಿದೆ. 2 ದಿನಗಳಲ್ಲಿ ಮನೆಯಲ್ಲಿ ಸಂತೋಷ ಇರುತ್ತೆ. ಮಾನಸಿಕ ನೆಮ್ಮದಿ ಇರುತ್ತೆ. ನೀವು ಯಾವುದೇ ಕೆಲಸವನ್ನ ಮಾಡಿದ್ರೂ ನೀವು ಅದರಲ್ಲಿ ಯಶಸ್ಸನ್ನ ಪಡಿತೀರಿ. ಗಂಡನ ಮನೆಯವರಿಂದ ಶುಭ ಸುದ್ದಿ ಸಿಗಲಿದೆ. ಇದ್ದಕ್ಕಿದ್ದಂತೆ ಹಣದ ಹೆಚ್ಚಿನ ಲಾಭವಾಗಲಿದೆ. ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸುತ್ತದೆ. ನೀವು ಮೊದಲಿಗಿಂತ ಹೆಚ್ಚು ಹಣವನ್ನ ಗಳಿಸಬಹುದು. ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನ ಕಳೀತೀರಿ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ಸಾಮಾಜಿಕ ಜೀವನ ಬಲಗೊಳ್ಳುತ್ತೆ. ಖ್ಯಾತಿ ಹೆಚ್ಚಾಗುತ್ತೆ. ಉತ್ತಮ ಆದಾಯದ ಮೂಲಗಳು ಗೋಚರಿಸುತ್ತೆ. ಕೆಲವು ಹೊಸ ಮೂಲಗಳಿಂದ ಹಣವನ್ನು ಪಡೆಯಬಹುದು. ಕೆಲಸ ಮಾಡುವ ಜನರೊಂದಿಗೆ ಮೇಲಧಿಕಾರಿಗಳು ಸಂತೋಷವಾಗಿರ್ತಾರೆ ಮತ್ತು ನೀವು ಬಡ್ತಿ ಅಥವಾ ವೇತನ ಹೆಚ್ಚಳದ ಪ್ರಯೋಜನವನ್ನು ಕೂಡ ಪಡೆಯಬಹುದು. ವ್ಯಾಪಾರ ಮಾಡುವ ಜನರು ಲಾಭವನ್ನು ಪಡೀತಾರೆ. ಅವಿವಾಹಿತರಿಗೆ ಮದುವೆ ಪ್ರಸ್ತಾಪಗಳು ಬರಬಹುದು. ಮಕ್ಕಳಿಂದ ಶುಭ ಸುದ್ದಿ ಸಿಗಲಿದೆ. ಹಾಗಾದ್ರೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆಯುತ್ತಿರುವ ಆ ರಾಶಿಗಳು ಯಾವುದು ಅಂದ್ರೆ ಮಿಥುನ ರಾಶಿ, ಕನ್ಯಾ ರಾಶಿ, ಮಕರ ರಾಶಿ, ಸಿಂಹ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ರೂ ಇಲ್ಲದೇ ಇದ್ರೂ ಓಂ ಸಾಯಿಬಾಬಾ ನಮಃ ಎಂದು ಕಮೆಂಟ್ ಮಾಡಿ.